ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಗೊಂಬೆ ಫೇಸ್ನ ರಿವೀಲ್ ಮಾಡೋ ಅಂಥ ಟೈಮ್. ಸೊ ನಾವು ಅಜ್ಜಿ ಮನೆಗೆ ಹೋಗಿದ್ವಿ. ಅಜ್ಜಿ ಮನೆ ಓನರು ಅಣ್ಣಮ್ಮ ದೇವಿನ ಕರೆಸ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಕೂಡ ಅಲ್ಲಿಗೆ ಹೋದ್ವಿ. ಸೊ ಆ ದೇವ್ರ ಮುಖಾಂತರ ನಮ್ಮ ಗೊಂಬೆಗೆ ಸೊ ದೇವ್ರ ಮುಖಾಂತರ ನಮ್ಮ ಗೊಂಬೆನ ಫೇಸ್ನ ರಿವೀಲ್ ಮಾಡೋಂಥ ಟೈಮ್. ಹಾಗಾಗಿ ಈ ಒಂದು ಡಿಸಿಷನ್ನ ತೊಗೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಮ್ಮ ಗೊಂಬೆ ಫೇಸ್ನ ತೋರಿಸ್ತೀನಿ. ದೆನ್ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ವಾಚ್ ಮಾಡಿ ಕೊನೆ ತನಕ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಆ್ಯಂಡ್ ಮಲ್ಲೇಶ್ ನಾನು ಕೂಡ ಬೇರೆ ಏನಾದರೂ ಯೂನಿಕಾಗಿ ಗೊಂಬೆ ಫೇಸ್ನ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಇದಾಗಿಲ್ಲ. ಹಾಗಾಗಿ ನಾವು ಅಜ್ಜಿ ಮನೆಯಲ್ಲೇ ನನ್ನ ತಮ್ಮದಿರು ಹಾಗೆ ಎಲ್ಲರೂ ಇರ್ತಾರಲ್ಲ, ಸೊ ಬೇರೆ ಏನಾದರೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ನಾವು ಈ ಒಂದು ಐಡಿಯಾ ಮಾಡಿ ಫೇಸ್ನ ರಿವೀಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ದೇವ್ರು ಬರೋ ಅಷ್ಟೊತ್ತಿಗೆ ಮನೆಗೆ ಪೂಜೆನೆಲ್ಲ ಮುಗಿಸಿದ್ದಾರೆ ನಮ್ಮ ಅಮ್ಮ ನಿವೇದ್ಯಕ್ಕೆ ಪ್ರಸಾದ ಎಲ್ಲ ಏನೇನು ಮಾಡಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ದೇವ್ರನ್ನ ಕರ್ಕೊಬರೋದಕ್ಕೆ ಹೋಗ್ತಿದ್ದಾರೆ ನಮ್ಮ ಮಾಮಿ. ಹಾಗೆ ನಮ್ಮ ಅಮ್ಮ ಡ್ರೆಸ್ ಹಾಕೊಂಡಿದ್ದಾರೆ. ಹಾಗೆ ಅಲ್ಲಿ ಕೂತಿರೋದು ನಮ್ಮ ಅಜ್ಜಿ. ನೀನು ಬೇಡ, ಟಮಟೆ ಬರುತ್ತೆ. ಬಾಳ್ ಮಾತಾಡ್ಸು. ಕೋಳಿಯನ್ನು ಕೋಳಿ ಮೇರಿ ಒಂದು ಆಚೆ ಬಂದ್ಬಿಟ್ಟೈತೆ. ಕರಿ ಕೋಳಿ ಬಾನು. ಸೊ ಗೈಸ್ ನೋಡ್ತಾ ಇದ್ದೀರಾ, ದೇವ್ರು ತೊಗೊಬರ್ತಿದ್ದಾರೆ. ಸೊ ಹಾಗಾಗಿ ನಾವು ಆರತಿ ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹೊರಗಡೆ ಕಳ್ಸಿಟ್ಕೊಂಡು ನಿಂತಿದ್ದಾರಲ್ಲ ಅವರೇ ಚೈತ್ರಕ್ಕ ಅಂತ, ಅವ್ರ ಮನೆಗೆ ದೇವ್ರು ತರಿಸ್ಕೊಂಡಿರೋದು. ಸೊ ಹಾಗಾಗಿ ನಾವು ಕೂಡ ಮನೆಗೆ ದೇವ್ರು ತರಿಸ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಬರ್ತಾ ಇದ್ದಾರೆ. ಅದಾದಮೇಲೆ ಅಲ್ಲೇ ಅಕ್ಕಪಕ್ಕ ಸ್ವಲ್ಪ ರಿಲೇಟಿವ್ಸ್ ಮನೆ ಇದ್ದಾರಂತೆ. ಸೊ ಎಲ್ಲರ ಮನೆಗೂ ಸ್ವಲ್ಪ ಹೊತ್ತು ದೇವ್ರು ಹೋಗುತ್ತೆ. ಅದಾದಮೇಲೆ ಈ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ದಯವಿಟ್ಟು ಎಂಡ್ವರೆಗೂ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಗೈಸ್, ನನ್ನ ಗೊಂಬೆ ಫೇಸ್ನ ರಿವೀಲ್ ಮಾಡೋಂಥ ಟೈಮ್ ಬಂತು. ಸೊ ಸಾಕಷ್ಟು ಜನ ನನ್ನ ಪರ್ಸ್ನಲಾಗಿ ಕೇಳ್ತಾ ಇದ್ರಿ ಗೊಂಬೆ ಫೇಸ್ನ ಯಾವಾಗ ರಿವೀಲ್ ಮಾಡ್ತೀರಾ ಅಂತ. ಸೊ ಆ ಒಂದು ಟೈಮ್ ಇವಾಗ ಅಂತ ಹೇಳ್ಬೋದು. ಸೊ ನಾವೇನೇ ಒಂದು ಒಳ್ಳೆ ಕೆಲಸ ಮಾಡ್ತೀವಲ್ಲ, ಅದು ದೇವರ ಆಶೀರ್ವಾದದಿಂದ, ದೇವ್ರ ಮುಖಾಂತರ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಗೊಂಬೆ ಕೂಡ ಅಷ್ಟೇ ಈ ಒಂದು ದೇವರ ಆಶೀರ್ವಾದದಿಂದ ನಿಮ್ಗೆಲ್ಲರಿಗೂ ನಮ್ಮ ಗೊಂಬೆ ಫೇಸ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಇವರು ನಮ್ಮ ಮಾಮ ಆ್ಯಂಡ್ ಇವಳು ನನ್ನ ಮುದ್ದು ಮಗಳು, ಕ್ಯೂಟ್ ಗೊಂಬೆ. ಸೊ ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ. ಮುಂದೆ ಇದು ಮಾಡು.
ನಾನು ಆಗಲೇ ಹೇಳ್ದಾಗೆ ಚೈತ್ರಕ ಅಂತ ಅವ್ರ ಮನೇಲಿ ಮಾಡಿರೋಂಥ ವಿಡಿಯೋ ಇದು. ಸೊ ದೇವ್ರನ್ನ ಸಖತ್ತಾಗಿ ಅಲಂಕಾರ ಮಾಡಿದ್ರು, ನೋಡ್ತಿದ್ರೇ ಎರಡು ಕಣ್ಸಾಲಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಅಮ್ಮ ಮತ್ತು ಮೇಘ ಎಲ್ಲ ಮೇಲೋಗಿದ್ರು, ಅವ್ರ ಮನೆ ಫ್ಯಾಮಿಲೀಸ್ ಎಲ್ಲ ಸೇರಿಕೊಂಡು. ಸೊ ಒಂದು ಟಮಟೆ ಸಾಂಗ್ಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡಿದ್ದಾರೆ ಗೊತ್ತಾ. ಆ್ಯಂಡ್ ನಾನು ಹೋಗೋದಕ್ಕಾಗಿಲ್ಲ ಬಿಕಾಸ್ ಗೊಂಬೆ ಇದ್ಲಲ್ಲ, ಹಾಗಾಗಿ ನಾನು ಆಮೇಲೆ ಆಡಿದ್ದೀನಿ. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ, ವಾಚ್ ಮಾಡಿ. ಸೊ ನೋಡಿದ್ರಲ್ಲ, ಟಮಟೆ ಸಾಂಗ್ಗೆ ಎಂಥವ್ರಿಗೂ ಮೈ ಜುಮ್ ಅನಿಸುತ್ತೆ, ಡ್ಯಾನ್ಸ್ ಆಡಬೇಕು ಅಂತ ಅನಿಸುತ್ತೆ. ಸೊ ನನಗಂತೂ ಡ್ಯಾನ್ಸ್ ಅಂದರೆ ಸಖತ್ ಹುಚ್ಚು ಗೈಸ್. ಆ್ಯಂಡ್ ನೋಡಿದ್ರಲ್ಲ, ನಾನು ಆಮೇಲೆ ನನ್ನ ತಮ್ಮಂದಿರ ಜೊತೆಲೆ ಅಕ್ಕನ ಜೊತೆಲೆಲ್ಲ ಡ್ಯಾನ್ಸ್ ಆಡಿದ್ದೀನಿ. ಆ್ಯಂಡ್ ಫೈನಲ್ ಆಗಿ ನಮ್ಮ ಮಾಮ ಎಲ್ಲರೂ ಅವ್ರವ್ರ ಮಕ್ಕಳನ್ನೆಲ್ಲ ಹೆಗ್ಲ ಮೇಲೆ ಕುಂಡಿಸ್ಕೊಂಡು ಡ್ಯಾನ್ಸ್ ಆಡ್ತಿದ್ರು. ಸೊ ಹಾಗೆ ನಮ್ಮ ಮಾಮ ಧನುಕನ್ನ ಕುಂಡಿಸ್ಕೊಂಡು ಡ್ಯಾನ್ಸ್ ಆಡಿದ್ದಾರೆ. ಆ್ಯಂಡ್ ಫೈನಲ್ ಆಗಿ ನಮ್ಮ ಧನು ಇದೊಂದು ಹ್ಯಾಬಿಟಪ್ಪ, ಎಲ್ಲೋದ್ರೂ ಈ ಟಮಟೆಯವ್ರ ಹತ್ರ ಈ ಒಂದು ಸ್ಟಿಕ್ ಇಸ್ಕೊಬಿಡ್ತಾನೆ, ನಾನೇ ಹೊಡಿಬೇಕು ಅಂತ. ಸೊ ಫೈನಲ್ ಆಗಿ ಇಲ್ಲೂ ಅದೇ ಕೆಲಸ ಮಾಡ್ದೆ. ಆ್ಯಂಡ್ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು, ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಸೊ ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ
ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಟಾಟಾ ಬಾಯ್.